ನಮಸ್ಕಾರ ಕರ್ನಾಟಕ ಮೂಡಲ್ಗನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಎತ್ತಿನ ಹುಳಿ ರಸ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇದನ್ನು ಮಾಡೋದಕ್ಕೆ ಸುಮಾರು 2 ಲೋಟದಷ್ಟು ಹುರುಳಿಕಾಳು, ಹಾಗೆಯೇ ಸ್ವಲ್ಪ ರಾಜ್ಮಾ, ಹಾಗೆಯೇ ಸ್ವಲ್ಪ ಕಡಲೆಕಾಳನ್ನು ನಾನು 5ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೈಯಲ್ಲಿ ಒತ್ತಿದ್ರೆ ಅದರ ಸಿಪ್ಪೆ ಎಲ್ಲದು ಕೂಡ ಎದ್ದು ಬರಬೇಕು, ಅಷ್ಟು ನೆಂದಿಡಬೇಕು. ಇಲ್ಲ ಅಂತಂದರೆ ಬೇಗ ಬೇಯೋದಿಲ್ಲ. ಇದನ್ನು ನಾವಿವಾಗ ಬೇಯೋದಕ್ಕೆ ಅಂತ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ತಪ್ಪಲೆಗೆ ಹಾಕಿ ಅದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ನಮಗೆ ಇದನ್ನು ಮಾಡೋದಕ್ಕೆ ರಸ ಜಾಸ್ತಿ ಬೇಕು. ಕುಕ್ಕರಲ್ಲಿ ಹಾಕಿದ್ರೆ ನಮಗೆ ಅಷ್ಟೊಂದು ರಸ ಸಿಗೋಲ್ಲ. ಜಾಸ್ತಿ ನೀರು ಹಾಕಿದರೆ ಎಲ್ಲದೂ ಕೂಡ ಉಕ್ಕಿ ಹೋಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು ಈ ಪಾತ್ರೆನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇದರಲ್ಲಿ 1 ಬೌಲ್ ಪೂರ್ತಿ ಕಾಳನ್ನು ತೊಗೊಂಡಿದ್ದೆ. ಇದೇ ಬೌಲಲ್ಲಿ ನಾನು 2 ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಬೇಕು. ಹಾಗಾಗಿ 2 ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಾಳನ್ನು ಬೇಯಿಸ್ಕೊಳ್ಳೋಣ. ಈ ಕಾಳು ಬೇಯೋದಕ್ಕೆ ಸುಮಾರು ಅರ್ಧ ಗಂಟೆ ಟೈಮನ್ನು ತಗೊಳ್ಳುತ್ತೆ. ಈ ಕಾಳು ಇವಾಗ ಬೆಂದಿದೆ. ಗ್ಯಾಸ್ನ ಆಫ್ ಮಾಡಿ ರಸನೆಲ್ಲ ಬಸ್ಕೊಳ್ಳೋಣ. ನಾನಿವಾಗ ರಸನ ಬಸ್ಕೊಂಡೆ. ಈ ಬೌಲಲ್ಲಿ 2 ಬೌಲಷ್ಟು ನೀರು ಹಾಕಿದೆ. 1 ಬೌಲಷ್ಟು ನನಗೆ ರಸ ಸಿಕ್ಕಿದೆ. ಹಾಗೆ ಕಾಳನ್ನು ಕೂಡ ಬಸ್ತು ಇಟ್ಕೊಂಡಿದ್ದೀನಿ. ನಾವು ಈ ಕಾಳನ್ನು ಹಳ್ಳಿಯಲ್ಲಿ ಪ್ರತಿದಿನ ಅಂದರೆ ಬೇಸಿಗೆ ಕಾಲದಲ್ಲಿ ಎತ್ತುಗಳಿಗೆ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರಸನ ಮಾತ್ರ ನಾವು ತೊಗೊಂಡು ಈ ಕಾಳನ್ನು ಪ್ರತಿದಿನ ಬೇಯಿಸಿ ನಾವು ಎತ್ತುಗಳಿಗೆ ಕೊಡ್ತೀವಿ. ಬನ್ನಿ ಇವಾಗ ಸಾಂಬಾರನ್ನು ಮಾಡೋಣ. ಈ ಸಾಂಬಾರನ್ನ ಮಾಡೋದಕ್ಕೆ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5 ಹಸಿಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಗೆಜ್ಜಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಈ ಸಾಂಬಾರನ್ನ ಮಾಡೋಣ. ಒಲೆಯನ್ನು ಹಚ್ಚಿ ಪಾತ್ರೆಯನ್ನು ಇಟ್ಟು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಗೆಜ್ಜಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ, ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರಸಕ್ಕೆ ನಮ್ಮ ಹಳ್ಳಿಯಲ್ಲಿ ತುಂಬಾ ಡಿಮ್ಯಾಂಡ್ ಇರ್ತಿತ್ತು. ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ನನಗೆ ಬೇಕು ಅಂತಂದ್ಬಿಟ್ಟು ನಾವು ಯಾರ ಮನೆಯಲ್ಲಿ ಬೇಯಿಸಲ್ವೋ ಇದನ್ನು ಹುರುಳಿಕಾಳನ್ನ ಎತ್ತಿಗೆ, ಅವರೆಲ್ಲರೂ ಕೂಡ 2-3 ದಿನ ಮುಂಚೆನೇ ಹೇಳಿ ಇಟ್ಕೊಂಡಿರ್ತಿದ್ವಿ. ಯಾರ್ಯಾರ ಮನೆಯಲ್ಲಿ ಬೇಯಿಸ್ತಾರೋ ಅವ್ರ ಮನೆಯಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಹುರುಳಿಕಾಳಿನ ರಸ. ಸ್ಪೆಷಲಿ ನಾವು ಇಲ್ಲಿ ಮಾಡೋದಕ್ಕಿಂತ ಹಳ್ಳಿನಲ್ಲಿ ಸೌದೆ ಒಲೆಯಲ್ಲಿ ಚೆನ್ನಾಗಿ ಹುರುಳಿಕಾಳನ್ನು ಬೇಯಿಸಿ ಎತ್ತಿಗೆ ಅಂತಲೇ ಮಾಡ್ತಾರಲ್ವ, ಅದ್ರ ರಸ ಸಖತ್ತಾಗಿರುತ್ತೆ. ಮತ್ತು ಅದು ಸ್ಮೆಲ್ಲೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೇಯಿಸ್ತಾ ಇದ್ದರೆ ಅಕ್ಕಪಕ್ಕ ಮನೆಗೆಲ್ಲ ಸ್ಮೆಲ್ ಹೋಗುತ್ತೆ. ಅಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ. ಈರುಳ್ಳಿ ಎಲ್ಲ ಬೆಂದಿದ್ದಾದಮೇಲೆ ನಾನು ತೆಗೆದಿಟ್ಕೊಂಡಿದ್ದಂತಹ ರಸನ ಇದಕ್ಕೆ ಸೇರಿಸಿ, ಹುಣಸೆ ಹಣ್ಣಿನ ರಸನ ಇಟ್ಕೊಂಡಿದ್ದೆ, ಆ ರಸನೂ ಕೂಡ ಇದಕ್ಕೆ ಹಾಕಿ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಪಕ್ಕದಕ್ಕೆ ಚೆನ್ನಾಗಿ ಈ ಸಾಂಬಾರು ಕುದಿಬೇಕು. ಕುದ್ದಷ್ಟು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಕಾಳನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಹಳ್ಳಿಯಲ್ಲಿ ನಾನು ಈ ಸಾಂಬಾರನ್ನ ಮಾಡಿದರೆ ಆಗಲೇ ಹೇಳ್ದಂಗೆ ಈ ಕಾಳನ್ನೆಲ್ಲ ನಾವು ಎತ್ತಿಗೆ ಕೊಟ್ಬಿಡ್ತಿದ್ವಿ. ಇಲ್ಲಿ ಕೊಡೋದಕ್ಕೆ ಎತ್ತಿಲ್ಲದೆ ಇರೋದ್ರಿಂದ ಆ ಕಾಳನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೇ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆ ಕಾಳನ್ನು ಅದಕ್ಕೆ ಸೇರಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಕೂಡ ತಿನ್ನೋದಕ್ಕೆ ರೆಡಿ. ಹಾಗೆಯೇ ಈ ಹುರುಳಿ ರಸ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ರಸನ ಮಾಡಿದ ದಿನದಕ್ಕಿಂತ ನೆಕ್ಸ್ಟ್ ಡೇ ತಿನ್ನೋದಕ್ಕೆ ಇನ್ನೂ ಕೂಡ ಸಖತ್ತಾಗಿರುತ್ತೆ. ಯಾರಾದರೂ ಮಾಡಿದ್ರೆ ಈ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ತಿನ್ನೋದಕ್ಕೆ. ಹಾಗೆಯೇ ಆ ಕಾಳಿಗೆ ಫೈನಲಾಗಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅನ್ನದ ಜೊತೆ ಎತ್ತಿನ ಹುರುಳಿಕಾಳು ಸಾಂಬಾರು ಸವಿಯೋದಕ್ಕೆ ಸಿದ್ಧ. ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.